ನಮಸ್ಕಾರ ಸ್ನೇಹಿತರೆ, ಎಸೆನ್ಸ್ ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಕನ್ನಡ ಸುಭಾಷಿತಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಜವಾಬ್ದಾರಿಯನ್ನು ತಾವೇ ಹೊರಬೇಕು. ಯಾರು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಬಯಸುತ್ತಾರೋ ಅವರನ್ನು ಹೇಡಿ ಎನ್ನುತ್ತಾರೆ. ಮನುಷ್ಯರು ಸಾಧಾರಣವಾಗಿ ತಮ್ಮ ಸುತ್ತಲೂ ತಾವೇ ರಚಿಸಿಕೊಂಡಿರುವ ಭ್ರಮೆಯ ಕೋಟೆಯೊಳಗೆ ಇರಲು ಬಯಸುತ್ತಾರೆ ಮತ್ತು ಆ ಭ್ರಮೆಯನ್ನೇ ನಂಬಿ ಬದುಕಲು ಕಷ್ಟಪಡುತ್ತಾರೆ. ಜೀವನದ ಬಹುತೇಕ ಸಮಯವನ್ನು ಏನನ್ನಾದರೂ ಹುಡುಕುವುದರಲ್ಲಿ ಕಳೆದು ಬಿಡುತ್ತೇವೆ. ಅದು ಸಿಕ್ಕಿತು ಎನ್ನುವಷ್ಟರಲ್ಲಿ ಇನ್ನೊಂದರ ಹುಡುಕಾಟ. ಹೀಗೆ ಆಸೆಗಳ ಸರಣಿ ಮುಗಿಯುವುದೇ ಇಲ್ಲ. ನೆಮ್ಮದಿಯನ್ನು ಎಲ್ಲೆಲ್ಲಿ ಹುಡುಕಿದರೂ ಸಿಗುವುದಿಲ್ಲ, ಏಕೆಂದರೆ ಅದು ನಮ್ಮಲ್ಲಿಯೇ ಅಡಗಿರುವ ವಿಷಯ. ಬುದ್ಧಿ ಮತ್ತು ಮನಸ್ಸಿನ ಸಮತೋಲನದಿಂದ ಅದರ ಇರುವಿಕೆಯನ್ನು ಕಂಡುಕೊಳ್ಳಬೇಕು. ಶಾಂತಿ ಮತ್ತು ಸಮಾಧಾನ ಎರಡೂ ಅವಳಿ ಮಕ್ಕಳ ಹಾಗೆ, ಸದಾ ಜೊತೆಯಲ್ಲಿಯೇ ಇರಲು ಬಯಸುತ್ತವೆ. ಸಮಾಧಾನವಿದ್ದಲ್ಲಿ ಶಾಂತಿ ನೆಲೆಸಿರುತ್ತದೆ, ಶಾಂತಿ ಇದ್ದಲ್ಲಿ ಸಮಾಧಾನ ಇದ್ದೇ ಇರುತ್ತದೆ. ಸುಮ್ಮನೆ ಯಾರ ಜೊತೆಯಲ್ಲಿಯೂ ಮನಪೂರ್ವಕವಾಗಿ ಬೆರೆಯಲಾಗುವುದಿಲ್ಲ. ಅದಕ್ಕೆ ಕನಿಷ್ಠ ಪಕ್ಷ ಒಂದು ನಿಷ್ಕಲ್ಮಶವಾದ ನಗುವಿನ ವಿನಿಮಯವನ್ನಾದರೂ ಮನಸ್ಸು ಆಶಿಸುತ್ತದೆ. ಮೊದಲನೇ ಬಾರಿಯ ಸೋಲು ಇಡೀ ಜೀವನಕ್ಕೆ ಸಾಕಾಗುವಷ್ಟು ಪಾಠ ಮತ್ತು ಧೈರ್ಯವನ್ನು ತುಂಬಬಲ್ಲದು. ಅದನ್ನು ಗೆಲುವಿಗೆ ಇರುವ ಮೊದಲ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಾಧನೆ ಮಾಡಬೇಕು. ಮಾಡುವ ಪ್ರತಿ ತಪ್ಪು ಕೂಡ ಪಾಠ ಕಲಿಸುವುದು ನಿಜವಾದರೂ ಪ್ರತಿಯೊಂದನ್ನು ಹಾಗೆಯೇ ಕಲಿಯುವಷ್ಟು ಆಯಸ್ಸು ನಮಗಿಲ್ಲ. ನಮ್ಮ ಸುತ್ತಮುತ್ತಲಿನಲ್ಲಿ ಆಗುತ್ತಿರುವ ತಪ್ಪುಗಳಿಂದಲೂ ನಾವು ಪಾಠ ಕಲಿತು ಮುಂದೆ ಸಾಗುತ್ತಿರಬೇಕು. ಸಾರ್ಥಕ ಬದುಕಿನ ಬೇರುಗಳು ಇರುವುದು ಸಾತ್ವಿಕ ಜೀವನದಲ್ಲಿ. ಸರಳತೆ ಹಾಗೂ ಸೃಜನಶೀಲತೆಗಳು ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡುತ್ತವೆ, ಪರಸ್ಪರ ಪ್ರೀತಿ ಹಾಗೂ ಹೊಂದಾಣಿಕೆಯಿಂದ ಬಾಳಲು ಸಹಕರಿಸುತ್ತವೆ. ಬೇರೆಯವರಿಗೆ ಹಿತವಾಗುವಂತೆ ಮಾತನಾಡುವುದು ಒಂದು ಅದ್ಭುತವಾದ ಕಲೆ. ಹೀಗೆ ಮಾತನಾಡುವುದರಿಂದ ಮುಜುಗರ ಉಂಟು ಮಾಡುವ, ಅಹಿತಕರವಾಗುವ ಹಲವು ಸಂದರ್ಭಗಳಿಂದ ಪಾರಾಗಬಹುದು. ಸಜ್ಜನರು ನಿಸ್ವಾರ್ಥದಿಂದ ಮಾಡುವ ಕಾರ್ಯಗಳು ಗಾಳಿಯೊಡನೆ ಬೆರೆತ ಗಂಧದ ಪರಿಮಳದಂತೆ ಬಲುದೂರದವರೆಗೆ ಹರಡುತ್ತದೆ ಮತ್ತು ಬೀಸುವ ಗಾಳಿಯಲ್ಲಿ ದುರ್ಗಂಧವೂ ಸೇರುವಂತೆ ದುರ್ಜನರು ಅದನ್ನು ಕಲುಷಿತಗೊಳಿಸುತ್ತಾರೆ. ಹದಿಹರೆಯದಲ್ಲಿ ಕಲಿತ ವಿದ್ಯೆಯು ಮುದಿಕಾಲದವರೆಗೂ ಅನ್ನವನ್ನು ನೀಡಬಲ್ಲದು. ವಿದ್ಯೆ ಕಲಿಯುವಾಗ ಉದಾಸೀನ ಮತ್ತು ಆಲಸ್ಯವನ್ನು ತೋರಿಸಬಾರದು. ವಿದ್ಯೆಯನ್ನು ಕಡೆಗಣಿಸಿದರೆ ಬದುಕು ಬರಡಾಗುತ್ತದೆ. ವಿನಯವು ಬಾಳಿನ ವಿಶಿಷ್ಟವಾದ ವಿನ್ಯಾಸ. ಅಳವಡಿಸಿಕೊಂಡರೆ ದಿನಗಳು ಕಳೆದಂತೆ ನವನವೀನವಾದ ಚಿತ್ತಾರಗಳನ್ನು ಬಿಡಿಸುತ್ತಾ ಜೀವನವನ್ನು ಬಹಳ ಸಹನೀಯ ಹಾಗೂ ಸುಂದರಗೊಳಿಸುತ್ತದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.